ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಯಾವುದೇ ತರ ಹೇಗೆ ಮೆಷರ್ಮೆಂಟ್ ತಗೊಂಡ್ರು, ಬಾಡಿ ಮೆಷರ್ಮೆಂಟ್ ತಗೊಂಡ್ರು ಅಷ್ಟೇ, ಬ್ಲೌಸ್ ಇಂದ ಮೆಷರ್ಮೆಂಟ್ ತಗೊಂಡ್ರು ಅಷ್ಟೇ, ಸ್ಲೀವ್ ನಮ್ಗೆ ತುಂಡ ಬರುತ್ತೆ. ಅಂದ್ರೆ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಏನಿದೆ ನಾವು ಅಷ್ಟೇ ಇಟ್ಟಿರ್ತೀವಿ, ಆದ್ರೂ ತುಂಡ ಬರ್ತಾ ಇದೆ. ಸ್ಲೀವ್ ಅಪ್ ಡೌನ್ ಅಂದ್ರೆ ಕಡಿಮೆ ಬರುತ್ತೆ, ತುಂಡ ಬರ್ತಾ ಇದೆ. ಸೊ ಈ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂತ ಸುಮಾರಷ್ಟು ಕಮೆಂಟ್ಸ್ ಬರ್ತಾ ಇತ್ತು. ಹಾಗೆ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ಈ ಏನಿದೆ ಈ ಡೌಟ್ ಬಂದಿದೆ. ಸೊ ಇದು ಸಿಂಪಲ್, ಇದ್ರಲ್ಲಿ ಏನಂತ ದೊಡ್ಡದೇನಿಲ್ಲ. ಬಟ್ ಇದು ಏನಕ್ಕೆ ಆಗಿದೆ ಅಂತ ಯಾರು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಲ್ಲ, ಏನಕ್ಕೆ ಈ ತರ ಆಗುತ್ತೆ ಅಂತ. ಎಲ್ಲರಿಗೂ ಬರುತ್ತೆ ಈ ಪ್ರಾಬ್ಲಮ್, ಎಲ್ಲರೂ ಫೇಸ್ ಮಾಡಿರ್ತೀರಾ. ನಾನು ಈ ಪ್ರಾಬ್ಲಮ್ ಬಿಗಿನರ್ ಆಗಿದ್ದಾಗ ಫೇಸ್ ಮಾಡಿದೀನಿ. ಏನಕ್ಕೆ ಈ ತರ ಆಗುತ್ತೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀನಿ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಸೊಲ್ಯೂಷನ್. ಆದ್ರೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ಡೌಟ್ ಬಂದಿದೆ, ಹಾಗೆ ಕಮೆಂಟ್ಸು ಬರ್ತಾ ಇತ್ತು. ಸೊ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕೆ ಸ್ಲೀವ್ ಇದೇನಿದೆ ಲೆಂತ್ ಇವಾಗ ನಿಮ್ಗೆ ತೋರಿಸ್ತೀನಿ. ಇದು 12 ಇಂಚು ಉದ್ದ ಇದೆ. ಸೊ 12 ಇಂಚು ಉದ್ದದ ಕರೆಕ್ಟ್ ಆಗಿ ನಾವು ಇಟ್ರು ಸ್ಲೀವ್ ತುಂಡ ಆಗಿದೆ ಅಂತ ಹೇಳ್ತಾರೆ. ಸೊ ಇದೆಷ್ಟಿದೆ ಅಷ್ಟಿಟ್ರು ಸ್ಲೀವ್ ತುಂಡ ಆಗಿದೆ ಅಂತ ಹೇಳ್ತಾರೆ. ಏನಕ್ಕೆ ಮೇನ್ ರೀಸನ್ ಇದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 14ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕೊಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದರಲ್ಲಿ ನಿಮಗೆ ಕಾಲರ್ ನೆಕ್, ಬೋಟ್ ನೆಕ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಸೊ ಈ ಇಷ್ಟು ವೆರೈಟಿ ಬ್ಲೌಸಸ್, ಹಾಗೆ ಒಂದು ಯೂನಿಫಾರ್ಮ್ ಸೆಟ್ ಅಂದ್ರೆ ಟಾಪ್ ಮತ್ತೆ ಬಾಟಮ್, ಹಾಗೆ ಕೋಟ್. ಸೊ ಈ ಸೆಟ್, ಹಾಗೆ ನಿಮ್ಗೆ ಈಗ ಟ್ರೆಂಡ್ ಅಲ್ಲಿ ಇರುವಂತಹ ಸ್ಯಾರಿ ಗೌನ್, ಟ್ರೆಡಿಷನಲ್ ಸ್ಯಾರಿ ಗೌನ್ ಪ್ಲೀಟ್ಸ್ ಹಿಡಿದು ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಕೊಟ್ಟು ಟ್ರೆಡಿಷನಲ್ ಸ್ಯಾರಿ ಗೌನ್ ಹೇಗೆ ಮಾಡೋದು ಅನ್ನೋದು, ಹಾಗೆ ಅಂಬ್ರೆಲಾ ಲಾಂಗ್ ಗೌನ್ ಹೇಗೆ ಮಾಡೋದು ಅನ್ನೋದನ್ನ ಈ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ಸೊ ಇದ್ರಲ್ಲಿ ಹೇಳ್ಕೊಡ್ತಾ ಇದೀನಿ. ಎಲ್ಲಾನು ಟಫ್ ಆಗಿರುವಂತದ್ದೇ. ಸೊ ಹಾಗಾಗಿ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಸೇರ್ಕೊಳ್ಳೋಕೆ ದಯವಿಟ್ಟು ನೀವು 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಸೇರ್ಕೊಳ್ಳಿ. ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ, ಸೊ 4 ಡಾಟ್ ಬ್ಲೌಸ್ ಅಲ್ಲೇ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್ ಕಲ್ತ್ಕೊಂಡು ಪ್ರಯೋಜನ ಇಲ್ಲ. 4 ಡಾಟ್ ಬ್ಲೌಸ್ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾನು ವೆರೈಟೀಸ್ ಬ್ಲೌಸ್ ಕಲ್ತ್ಕೋಬೇಕು, ಗೌನ್ ಕಲಿಬೇಕು ಅನ್ನೋ ಆಸೆ ಇರೋರು ಖಂಡಿತ ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು 10 ಇಂಚ್ ಇರ್ಲಿ, 11 ಇಂಚ್ ಇರ್ಲಿ, 12 ಇಂಚ್ ಇರ್ಲಿ, ಸೊ ಇದೇನಿದೆ ಆಸ್ ಇಟ್ ಈಸ್ ಇಟ್ಟಿರ್ತೀವಿ. ಈ ಲೆಂತ್ ಏನಿದೆ ಆಸ್ ಇಟ್ ಈಸ್ ಇಟ್ಟಿರ್ತೀವಿ. ಆದ್ರೂ ಸ್ಲೀವ್ ನನಗೆ ತುಂಡ ಬರುತ್ತೆ. ಸೊ ಕೆಲವರು ಇನ್ನೂ ಒಂದು ಲೆವೆಲ್ ಮುಂದೆ ಹೋಗ್ಬಿಟ್ಟು ಹಾಕೊಂಡು ತೋರಿಸ್ತಾರೆ. ನೋಡಿ, ನಾನ್ ಮೆಷರ್ಮೆಂಟ್ ಕೊಟ್ಟಿರೋ ಸ್ಲೀವ್ ಕರೆಕ್ಟ್ ಆಗಿ ನನಗೆ ಎಲ್ಬೋವರೆಗೂ ಕೂತ್ಕೊಳ್ತಾ ಇದೆ. ಎಲ್ಬೋ ಸ್ಲೀವ್ ಆದ್ರೆ, ಅಥವಾ ಅವ್ರು ಏನ್ ಹಾಫ್ ಸ್ಲೀವ್ ಕೊಟ್ಟಿರ್ತಾರ ಅಥವಾ ಮುಕ್ಕಾಲ್ ಸ್ಲೀವ್ ಕೊಟ್ಟಿರ್ತಾರ, ಸೊ ಅವ್ರಿಗೆ ಏನ್ ಮಾರ್ಕ್ ಹೇಳ್ತಾರೆ, ನಾನು ಮೆಷರ್ಮೆಂಟ್ ಕೊಟ್ಟಿರೋ ಬ್ಲೌಸ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಕೂತಿದೆ. ಬಟ್ ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ ಅಲ್ಲಿ ನನಗೆ ಸ್ಲೀವ್ ತುಂಡ ಬರ್ತಿದೆ. ಸೊ ಈ ತರ ಕಂಪ್ಲೇಂಟ್ ಎಲ್ಲರೂ ಫೇಸ್ ಮಾಡ್ತಾರೆ. ಸೊ ಯಾರೆಲ್ಲ ಫೇಸ್ ಮಾಡಿದೀರಾ ಅಂತವ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಏನೇ ಯಾವ ತರ ಫೇಸ್ ಮಾಡಿದೀರಾ, ಹೇಗೆಲ್ಲ ನಿಮ್ಗೆ ಹೇಳಿದ್ರು ಪರವಾಗಿಲ್ಲ ಹೇಳಿ. ಯಾರು ಬೈಸ್ಕೊಳ್ದಿರಾ ಈ ಟೈಲರ್ ಆಗಿರೋದಿಲ್ಲ. ಎಲ್ಲರೂ ಟೈಲರ್ಸ್ ಒಂದು ಬ್ಲೌಸ್ ಅಥವಾ 2 ಬ್ಲೌಸ್ ಹಾಳು ಮಾಡಿ ಸೊ ಅದರಿಂದ ಅವ್ರ ಪಾಠ ಕಲ್ತೇನೆ ಮುಂದೆ ಬರಕ್ ಸಾಧ್ಯ. ಯಾರು ಹುಟ್ಟುತ್ತಾನೆ ಕಲ್ತ್ಕೊಂಡ್ ಬಂದಿಲ್ಲ. ಹಾಗೆ ನೀವು ಯಾರೆಲ್ಲ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡಿದೀರಾ, ಈ ತರ ಪ್ರಾಬ್ಲಮ್ ನೀವ್ ಯಾರ್ಯಾರು ಫೇಸ್ ಮಾಡಿದ್ರ, ಇದರಿಂದ ನಿಮ್ಗೆಲ್ಲ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸಾಧ್ಯವಾದ್ರೆ ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ನಿಮ್ಗೆ ಅದ್ರ ಬಗ್ಗೆ ಸೊಲ್ಯೂಷನ್ ಇನ್ನಷ್ಟು ಕೊಡಕ್ಕೆ ನನಗೂ ಒಂದು ಐಡಿಯಾ ಬರುತ್ತೆ. ಸೊ 4 ಡಾಟ್ ಬ್ಲೌಸ್ ಅಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಖಂಡಿತ ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮುಂದಿನ ಬರುವಂತಹ ದಿನಗಳಲ್ಲಿ ನಾನು ಅದನ್ನ ಸಾಲ್ವ್ ಮಾಡೋಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ಏನಿಗೆ ಬರುತ್ತೆ, ಸೊ ನಂಬರ್ 1 ಮೊದಲನೇದು. ಸೊ ಮೊದಲನೇದು ಸ್ಲೀವ್ ಮೆಷರ್ಮೆಂಟ್ ತಗೊಂಡಿರ್ತೀರಾ. ಓಕೆನಾ? ಸೊ ಇದು 12 ಇಂಚು ಉದ್ದ ಇದೆ. ಈ ಸ್ಲೀವ್ ಬಂದು 12 ಇಂಚು ಉದ್ದ ಇದೆ. ಕರೆಕ್ಟ್ ಆಗಿ ಎಲ್ಬೋ ಕರೆಕ್ಟ್ ಆಗಿ ಕೂರುತ್ತೆ. ಇವರು ಸ್ವಲ್ಪ ಸ್ಲೀವ್ ಉದ್ದ ಇದೆ, 12 ಇಂಚು ಕರೆಕ್ಟ್ ಉದ್ದ ಇದೆ. ಸೊ ನೋಡಿ, ಇಲ್ಲಿಂದ ಇಟ್ಕೊಳ್ಬೇಕು. ಕರೆಕ್ಟ್ ಆಗಿದೆ ಅಂತ ಅಂದಾಗ ಈ ಶೋಲ್ಡರ್ ಇಂದ ಇಟ್ಕೊಳ್ಬೇಕು. ಈ ಶೋಲ್ಡರ್ ಹತ್ರ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಈ ಸ್ಲೀವ್. ಅದಾದ್ಮೇಲೆ ಈ ಎಂಡಲ್ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು. ಸೊ ಇದು ಕರೆಕ್ಟ್ ಆಗಿದೆ. ಈಗ ನೀವು ಫೇಸ್ ಮಾಡಿರ್ತೀರಾ, ಮೇಡಮ್ ಇಷ್ಟೇ ಏನು 12 ಇಂಚ 10 ಇಂಚ್ ಇರುತ್ತಾ, ಅಷ್ಟೇ ನಾನು ಕರೆಕ್ಟ್ ಆಗಿದೆ, ನೀವು ಹಿಡಿದು ನೋಡಿದ್ರೆ ಟೇಪಲ್ಲಿ ಹಿಡಿದು ನೋಡಿದ್ರೆ ಅಷ್ಟೇ ಕರೆಕ್ಟ್ ಆಗಿದೆ, ಬಟ್ ಸ್ಲೀವ್ ತುಂಡ ಬರ್ತಾ ಇದೆ ಅನ್ನೋ ಪ್ರಾಬ್ಲಮ್ ಬಂದಿರುತ್ತೆ.
ಸೊ ಆ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನಿಮ್ಗೆ ನೋಡಿ, ನಾರ್ಮಲ್ ಬ್ಲೌಸ್ ಯಾರು ನಿಮ್ಗೆ ಮೆಷರ್ಮೆಂಟ್ ಕೊಟ್ಟಿರ್ತಾರೆ, ಸೊ ಕೊಡುವಾಗ ನಿಮ್ಗೆ ಅವ್ರ ಬ್ಲೌಸ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಹೇಳ್ತಾರೆ. ಆಗುತ್ತೆ ಪ್ರಾಬ್ಲಮ್ ಅಲ್ಲ ಇದು, ಏನಕ್ಕೆ ಹಂಗಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ನಿಮ್ ಬ್ಲೌಸ್ ಕೊಟ್ಟಿರ್ತಾರೆ, ಸೇಮ್ ಟು ಸೇಮ್ ಬೇಕು ಅಂತ ಹೇಳ್ತಾರೆ. ಹಾಗೆ ಇದ್ರಲ್ಲಿ ಒಂದಷ್ಟು ಪ್ರಾಬ್ಲಮ್ ಹೇಳ್ತಾರೆ. ಏನ್ ಹೇಳ್ತಾರೆ, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗುತ್ತೆ ನನ್ಗೆ ಅಂತ ಹೇಳಿರ್ತಾರೆ. ಓಕೆನಾ? ಸೊ ಅವಾಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇರುತ್ತೆ. ಈ ಏನು ನಿಮ್ಗೆ ಮೆಷರ್ಮೆಂಟ್ಗೆ ಬ್ಲೌಸ್ ಅಂತ ಕೊಡ್ತಾರಲ್ಲ, ಆ ಬ್ಲೌಸ್ ನಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇರುತ್ತೆ. ಸೊ ಇದು ನೋಟ್ ಮಾಡ್ಕೊಳಕ್ಕಾದ್ರೆ ನೋಟ್ ಮಾಡ್ಕೊಳ್ಳಿ, ಮರ್ತೋಗ್ತೀರಾ ಅಥವಾ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ಮರ್ತೋದ್ರೆ ಇದನ್ನ ನೋಡಿದ್ರೆ ಖಂಡಿತ ನಿಮ್ಗೆ ಇದು ಯೂಸ್ ಆಗುತ್ತೆ. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಹೇಳಿರ್ತಾರೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆದಾಗ ನೋಡ್ತೀವಿ ಏನಕ್ಕೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್. ಸೊ ಇಲ್ಲಿ ಶೋಲ್ಡರ್ ಜಾಸ್ತಿ ಇರುತ್ತೆ. ಸೊ ಡೀಪ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಕಡಿಮೆ ಇರಬೇಕು. ತುಂಬಾ ಜಾಸ್ತಿ ಇಟ್ಟರೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅವಾಗ ಅವ್ರು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಹೇಳ್ತಾರೆ. ಆ ಬ್ಲೌಸ್ ನಲ್ಲಿ ಶೋಲ್ಡರ್ ಜಾಸ್ತಿ ಇಟ್ಟಿರೋದ್ರಿಂದ ಅದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ನಾವು ನಮ್ಮ ಕಟಿಂಗ್ ನ ಅನುಸಾರ ಏನ್ ಮಾಡ್ತೀವಿ, ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡರ್ ಇಡ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಲಾಂಗ್ ಲೆಂತಿ ಅಂತ ಅಥವಾ ಡೀಪ್ ಹಾಗೂ ಬ್ರಾಡ್ ನೆಕ್ ನಾವೇನ್ ಮಾಡ್ತೀವಿ, ಶೋಲ್ಡರ್ ನ ಕಡಿಮೆ ಇಡ್ತೀವಿ. ಅವ್ರದ್ದು ಏನ್ ಮೆಷರ್ಮೆಂಟ್ ಬ್ಲೌಸ್ ಇರುತ್ತೆ, ಆ ಮೆಷರ್ಮೆಂಟ್ ಬ್ಲೌಸ್ ಗಿನ್ನ ನಾವು ಶೋಲ್ಡರ್ ನ ಕಡಿಮೆ ಇಡ್ತೀವಿ. ಸೊ ಶೋಲ್ಡರ್ ನ ಕಡಿಮೆ ಇಟ್ಟಾಗ ನೋಡಿ, ಸಪೋಸ್ ಇವಾಗ ಇದಕ್ಕೆ ತೋರಿಸ್ತಿದೀವಿ, ಇದು ಕರೆಕ್ಟ್ ಇದೆ, ಈ ಬ್ಲೌಸ್ ಅಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ನಿಮಗೆ ಹೇಳ್ತಾ ಇರೋದು, ಓಕೆನಾ? ಈಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳೋಣ. ಸೊ ಇದ್ದಾಗ ಈ ಶೋಲ್ಡರ್ ನ ನಾವು ಮೆಷರ್ ಮಾಡ್ಕೊಳ್ತೀವಿ. ಸೊ ಎಷ್ಟಿದೆ, 2.5 ಇಂಚ್ ಇದೆ. ಓಕೆನಾ? 2.5 ಇಂಚ್ ಇರುತ್ತೆ. ಸೊ 2.5 ಇಂಚು ಇದರಲ್ಲಿ ಶೋಲ್ಡರ್ ಅಲ್ಲಿ ಇದ್ರಲ್ಲಿ ಇದೆ. ಓಕೆನಾ? ಇದು ಸ್ವಲ್ಪ ಹೆವಿ ಸೈಜ್, ಓಕೆ, ನಡೆಯುತ್ತೆ. ಹೆವಿ ಸೈಜ್ ಅಂದ್ರೆ 42 ದಾಟಿರುತ್ತೆ. ಸೊ ಅವಾಗ 2.5 ಇಂಚು ಡೀಪ್ ನೆಕ್ 2.5 ಇಂಚು ಶೋಲ್ಡರ್ ಇರ್ಲೇಬೇಕು. ಇವಾಗ ಏನ್ 36, 38 ಇಂಚು, 32 ಇಂಚು ಯಾವ್ದೇ ಬರ್ಲಿ, ಕೆಲವ್ರು ಏನ್ ಮಾಡ್ತಾರೆ, 2.5 ಇಂಚು ರೆಡಿ ಶೋಲ್ಡರ್ ಇರುತ್ತೆ. ರೆಡಿ ಶೋಲ್ಡರ್ ಇದ್ದಾಗ ನಾವೇನ್ ಮಾಡ್ತೀವಿ, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, 2.5 ಇರೋದನ್ನ 2 ಇಂಚು ಇಳಿಸ್ತೀವಿ. ರೆಡಿ ಅಂತ ಅಂದ್ರೆ ನೋಡಿ, ಇಲ್ಲಿ 2.5 ಇರುತ್ತಲ್ಲ, ಸೊ ಇದನ್ನ 2 ಇಂಚು ಮಾಡ್ತೀವಿ. ಸೊ ಇದೇನಿದೆ, ನಾವು ಈ ಶೋಲ್ಡರ್ ನ ಕಟಿಂಗ್ ಮಾಡುವಾಗ 2.5 ಇಂಚ್ ಇರೋದನ್ನ ನಾವೇನ್ ಮಾಡ್ತೀವಿ, 1/2 ಇಂಚ್ ನ ಕಡಿಮೆ ಮಾಡ್ತೀವಿ. 1/2 ಇಂಚ್ ಕಡಿಮೆ ಮಾಡಿದಾಗ ನೋಡಿ, ಇದು 2.5 ಇದೆಯಲ್ವಾ, ಸೊ 1/2 ಇಂಚ್ ನಾವಿಲ್ಲಿ ಕಡಿಮೆ ಮಾಡ್ತೀವಿ. ಕಟಿಂಗ್ ಮಾಡುವಾಗ ನಾವು ಶೋಲ್ಡರ್ ನ ಕಡಿಮೆ ಇಟ್ಕೊಳ್ತೀವಿ. ಅಂದ್ರೆ 2.5 ರೆಡಿ ಬರ್ಬೇಕಾಗಿರುವಂತ ಶೋಲ್ಡರ್ ನ ನಾವೇನ್ ಮಾಡ್ತೀವಿ, 2 ರೆಡಿ ಇರಬೇಕು. ಸೊ ಆ ರೀತಿ ನಾವು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದಾಗ ಏನಾಗುತ್ತೆ, ಈ 1/2 ಇಂಚು ಲೆಸ್ ಆಗುತ್ತೆ. ಸೊ ಈ ಲೆಸ್ ಆದಾಗ ನೋಡಿ, ಏನ್ ಬ್ಲೌಸ್ ಇದೆ ಇದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಕೂತ್ಕೊಂಡಾಗ ನೋಡಿ, ನಮ್ಗೆ 2 ಇಂಚು ರೆಡಿ ಶೋಲ್ಡರ್ ಇರುತ್ತೆ. ಸೊ ಇಷ್ಟು ಲೆಸ್ ಆಗುತ್ತೆ. ಇದು ಬಂದು ಇಲ್ಲಿ ಕೂತ್ಕೊಂಡಾಗ ಈ ಸ್ಲೀವ್ ಏನಿದೆ ನೋಡಿ, ಸೊ ಇದಿಷ್ಟು ಉದ್ದ ಇದೆಯಾ. ಸೊ ಈಗ ಇದನ್ನ ನಾನು ಇಲ್ಲಿ ಕಟ್ ಮಾಡ್ತೀವಿ, ಒಂದು 1/2 ಇಂಚ್ ಅಷ್ಟು ಇದನ್ನ ಹಿಂಗ್ ಮಡಿಸ್ತೀನಿ. ಏನಕ್ಕಂದ್ರೆ ನಾವು ಶೋಲ್ಡರ್ ನ ಕಡಿಮೆ ಇಡ್ತೀವಿ. ಅವಾಗ ಏನಾಗುತ್ತೆ, ಇದು ಇಲ್ಲಿರೋದು ಮೇಲಕ್ಕೆ ಬರುತ್ತೆ. ಏನಕ್ಕಂದ್ರೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಶೋಲ್ಡರ್ ನ ಕರೆಕ್ಟ್ ಆಗಿ ಇಲ್ಲಿ ಕೂರಿಸ್ತೀವಿ. ಇಲ್ಲಿ ಕೂರಿಸಿದಾಗ ಇಲ್ಲಿರುವಂತ ಸ್ಲೀವ್ ನೋಡಿ, ಇವಾಗ ನಾವು ಸಪೋಸ್ ಇವಾಗ ನಾವು ಬ್ಲೌಸ್ ಹಾಕಿರುವಾಗ ನಾವ್ ಹಿಂಗ್ ಎಳ್ಕೊಳ್ತೀವಿ. ಯಾವಾಗ ಶೋಲ್ಡರ್ ಡ್ರಾಪ್ ಆಗ್ತಿದ್ದಾಗ ಏನ್ ಮಾಡ್ತೀವಿ, ಹಿಂಗ್ ಎಳ್ಕೊಳ್ತೀವಿ, ಅದು ಬೀಳ್ತಾ ಇದೆ ಅಂತ ಹೇಳಿ. ಅವಾಗ ಇಲ್ಲಿ ಕೂತಿರುವಂತಹ ಸ್ಲೀವ್ ಏನಾಗುತ್ತೆ, ನಾವ್ ಇಲ್ಲಿ ಎಷ್ಟು ಎಳಿತೀವಿ ಅಷ್ಟು ಮೇಲ್ ಬರುತ್ತೆ. ಓಕೆನಾ? ಸೊ 2-3 ಸರಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. 2 ಸ್ಲೀವ್ ಮೇಲ್ ಬರುತ್ತೆ. ಸೊ ಇಷ್ಟೇ ರೀಸನ್. ನಾವಿಲ್ಲಿ ಶೋಲ್ಡರ್ ನ ಕಡಿಮೆ ಮಾಡಿದಾಗ, ಕಟ್ಟಿಂಗ್ ಮಾಡ್ತೀವಲ್ಲ, ಶೋಲ್ಡರ್ ಕಡಿಮೆ ಮಾಡಿದಾಗ ಇಲ್ಲಿ ಬಂದು ಕೂತ್ಕೊಳ್ಳುವಂತ ಶೋಲ್ಡರ್ ಡ್ರಾಪ್ ಆಗುವಾಗ ಇಲ್ಲಿ ಬಂದು ಕೂತ್ಕೊಳ್ಳುವಂತ ಶೋಲ್ಡರ್ ಏನಾಗುತ್ತೆ, ಮೇಲ್ ಬರುತ್ತೆ. ಈ ಮೇಲ್ ಬಂದಾಗ ಇಲ್ಲಿರುವಂತ ಸ್ಲೀವ್ ಆಟೋಮೆಟಿಕ್ ಆಗಿ ಮೇಲ್ ಬರುತ್ತೆ. ಸೊ ಆವಾಗ ಅದು ತುಂಡಾಗುತ್ತೆ. ಸೊ ಅಂತ ಟೈಮಲ್ಲಿ ನೀವು ಮಾಡ್ಬೇಕಾಗಿರೋದು, ಒಂದು 1/2 ಇಂಚ್ ಅಷ್ಟು, ಎಷ್ಟು 1/2 ಇಂಚ್ ನೀವು ಶೋಲ್ಡರ್ ಕಡಿಮೆ ಮಾಡ್ತೀರಾ ಅಷ್ಟು 1/2 ಇಂಚು ಸ್ಲೀವ್ ಲೆಂತ್ ನ ಜಾಸ್ತಿ ಇಟ್ಬಿಡಿ. ಅವಾಗ ಅವ್ರು ವೇರ್ ಮಾಡಿದಾಗ ಅವ್ರಿಗೆ ಎಕ್ಸಾಕ್ಟ್ ಅನ್ಸುತ್ತೆ. ಬಟ್ ಸ್ಲೀವ್ ಲೆಂತ್ ಜಾಸ್ತಿ ಇರುತ್ತೆ. ಶೋಲ್ಡರ್ ಕಡಿಮೆ ಮಾಡಿದಾಗ ಸ್ಲೀವ್ ಲೆಂತ್ ಒಂದು 1/2 ಇಂಚ್ ಜಾಸ್ತಿ ಮಾಡಿ ಅವ್ರು ವೇರ್ ಮಾಡಿದಾಗ ಕರೆಕ್ಟ್ ಬರುತ್ತೆ. ಅವರಿಗೆ ಓಕೆ ಕರೆಕ್ಟ್ ಇದೆ ಅನ್ಸುತ್ತೆ. ಬಟ್ ಅವ್ರ ಏನ್ ಮೆಷರ್ಮೆಂಟ್ ಕೊಟ್ಟಿರ್ತಾರೆ ಆ ಸ್ಲೀವ್ಗಿನ್ನ 1/2 ಇಂಚು ಈ ಸ್ಲೀವ್ ಉದ್ದ ಇದ್ದೇ ಇರುತ್ತೆ. ಚೆಕ್ ಮಾಡಿ ನೋಡಿ. ಓಕೆನಾ? ಸೊ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂತು, ಕೆಲವರು ಮೆಷರ್ ತಗೊಳ್ಳುವಾಗ, ಸ್ಲೀವ್ ಅಲ್ಲಿ ಮೆಷರ್ ತಗೊಳ್ಳುವಾಗ ಕರೆಕ್ಟ್ ಆಗಿ ಇಲ್ಲಿ ಏನ್ ಶೋಲ್ಡರ್ ಅಟ್ಯಾಚ್ ಆಗಿದೆ, ಈ ಶೋಲ್ಡರ್ ಅಟ್ಯಾಚ್ ಏನಾಗಿದೆ, ಇಲ್ಲಿಂದ ಕರೆಕ್ಟ್ ಆಗಿ ಈ ರೀತಿ ಈ ನೇರ ಏನ್ ಬರುತ್ತೆ, ಇಲ್ಲಿಂದ ಇಲ್ಲಿಗೇನೆ ನೀವು ಮೆಷರ್ ತಗೊಳ್ಬೇಕು. ಇಲ್ಲಿಂದ ಕರೆಕ್ಟ್ ಆಗಿ ನೋಡಿ, ಮೆಷರ್ ಮಾಡಿ ತೋರಿಸ್ತೀನಿ. ಇದು 12 ಇಂಚ್ ಉದ್ದ ಇದೆ. ಇಲ್ಲಿಂದ ಇಲ್ಲಿಗೇನೆ ತಗೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ,
ಕರೆಕ್ಟ್ ಆಗಿ ನೋಡ್ಕೊಳಲ್ಲ ಬಿಗಿನರ್ಸ್. ಇಲ್ಲಿದೆಯಲ್ಲ, ಇದನ್ನ ನೋಡಿ ಇಲ್ಲಿಂದ ತಗೊಳ್ತಾರೆ. ಇದೇ ಬ್ಲೌಸ್ ನಾನು ಇಲ್ಲಿಂದ ಸ್ವಲ್ಪ ಈ ಕಡೆ ಬಂದು ಇಲ್ಲಿ ತಗೊಂಡಾಗ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಇಲ್ಲಿಂದ ಈ ರೀತಿ ಮೆಷರ್ ಮಾಡಿದಾಗ ನೋಡಿ, ಇಲ್ಲಿ 11.5 ಇಂಚ್ ಬರ್ತಾ ಇದೆ. ನೋಡಿ ಮೆಷರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ 11.5 ಇಂಚ್ ಬಂತು. ಸೊ ಈ ರೀತಿ ನಾವು ಮೆಷರ್ ತಗೊಳ್ಳೋವಾಗ್ಲೂ ಏನಾಗುತ್ತೆ, ಏರುಪೇರು ಬರುತ್ತೆ. ನೋಡಿ ಇಲ್ಲಿಂದ ನಮ್ಗೆ ಇಲ್ಲಿಗೆ ಎಕ್ಸಾಕ್ಟ್ ಆಗಿ ಸಿಗೋ ಲೆಂತ್ ಬೇರೆ, ಅದನ್ನೇ ನಾವು ತಗೊಂಡ್ಬಂದು ಸ್ವಲ್ಪ ಇಲ್ಲಿ ಮೆಷರ್ ಮಾಡಿದಾಗ ನಮ್ಗೆ ಸಿಗುವಂತಹ ಲೆಂತ್ ಬೇರೆ. ನಿಮ್ಮ ಹತ್ರ ಯಾವಾಗಾದ್ರೂ ಅಟ್ ಪ್ರೆಸೆಂಟ್ ನಿಮ್ ಕೈಯಲ್ಲಿ ಬ್ಲೌಸ್ ಇದ್ರೆ ಮೆಷರ್ ಮಾಡಿ. ಆತರ ಪ್ರಾಬ್ಲಮ್ ಬರ್ತಿದ್ಯಾ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ, ಓಕೆನಾ. ಸೊ ನೆಕ್ಸ್ಟ್ ಒಂದು ಸ್ಲೀವ್ ಮೆಷರಿಂಗ್. ಎರಡನೇದು ನೀವು ಮಾಡುವಂತಹ ತಪ್ಪು, ಸ್ಲೀವ್ ಮೆಷರ್ ಮಾಡುವಂತದ್ದು, ಓಕೆನಾ. ಇದರಿಂದನೂ ಸ್ಲೀವ್ ಲೆಂತ್ ಕಡಿಮೆ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಸ್ಲೀವ್ ಲೆಂತ್ ಜಾಸ್ತಿ ಏನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ, ಓಕೆನಾ. ಸೊ ಇಲ್ಲಿ ಎಷ್ಟಿದೆ ಇಷ್ಟೇ ಇಡ್ತೀವಿ, ವೇರ್ ಮಾಡಿದಾಗ ಸ್ಲೀವ್ ಜಾಸ್ತಿ ಬರುತ್ತೆ. ಸೊ ಅಂದ್ರೆ ಹಾಕೋರಿಗೆ ಗೊತ್ತಿರುತ್ತೆ, ಕರೆಕ್ಟ್ ಆಗಿ ಅವ್ರಿಗೆ ಇಲ್ಲೇ ಹಾಕಿ ರೂಢಿ ಇರುತ್ತೆ. ಸ್ವಲ್ಪ ಮುಂದೆ ಬಂದ್ರು ಅವ್ರಿಗೊಂದು ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಮೆಷರ್, ಡೈಲಿ ವೇರ್ ಮಾಡೋರಲ್ವಾ. ಸ್ಲೀವ್ ಲೆಂತ್ ಏನಕ್ಕೆ ಬರುತ್ತೆ, ಸ್ಲೀವ್ ಲೆಂತ್ ಏನಕ್ಕೆ ಜಾಸ್ತಿ ಆಗುತ್ತೆ, ಸೊ ಇದ್ರ ಬಗ್ಗೆ ಹೇಳ್ತೀನಿ. ಏನಕ್ಕೆ ಅಂತ ಅಂದ್ರೆ, ಸೊ ಇವಾಗ ನೋಡಿ ನಿಮ್ಗೆ ಮೆಷರ್ಮೆಂಟ್ ಬ್ಲೌಸ್ ಕೊಡ್ತಾರೆ. ಮೆಷರ್ಮೆಂಟ್ ಬ್ಲೌಸ್ ಕೊಟ್ಬಿಟ್ಟು ಏನ್ ಹೇಳ್ತಾರೆ, ಸೊ ನನಗೆ ಇಷ್ಟು ಡೀಪ್ ನೆಕ್ ಬೇಡ, ನನಗೆ ಡೀಪ್ ಕಡಿಮೆ ಮಾಡಿ, ಓಕೆನಾ. ಸಪೋಸ್ ಇವಾಗ ಒಂದು 10 ಇಂಚು ಡೀಪ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಅದನ್ನ 7 ಇಂಚ್ಗೋ 8 ಇಂಚ್ಗೋ ಈ ತರ ಕಡಿಮೆ ಮಾಡಿಸ್ಬಿಡ್ತಾರೆ ಕೆಲವು. ಇಲ್ಲ ಸಾಕು ನನಗೆ ಡೀಪ್ ನೆಕ್ ಬ್ಲೌಸ್ ನನಗೆ ಬೇಜಾರಾಗಿದೆ, ಸ್ವಲ್ಪ ಡೀಪ್ ಕಡಿಮೆ ಮಾಡಿ ಅಂತ ಹೇಳಿ. ಅಥವಾ ಅವ್ರು ಯಾವ್ದಾದ್ರು ಯೂನಿಫಾರ್ಮ್ ಆ ತರ ಇದ್ರೆ ತುಂಬಾ ಡೀಪ್ ಎಲ್ಲ ಹಾಕಂಗಿಲ್ಲ, ಅದಕ್ಕೆಲ್ಲ ಒಂದು ಇರುತ್ತೆ, ಆ ಲೆವೆಲ್ಗೆನೆ ಹಾಕ್ಬೇಕು. ಸೊ ಇವಾಗ 10 ಇಂಚು ಡೀಪ್ ನೆಕ್ ಕೊಟ್ಬಿಟ್ಟು ಅದನ್ನ 7 ಇಂಚು ಅಥವಾ 6 ಇಂಚು ಈ ತರ ಇಳಿಸಿ ಅಂತ ಅಂದಾಗ ನಿಮ್ಗೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ. ಸೊ ಹೇಗಿದೆ ಇದೆಲ್ಲ ನನಗೆ ಕರೆಕ್ಟ್ ಆಗಿದೆ, ಬಟ್ ಡೀಪ್ ಮಾತ್ರ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ನೀವೇನ್ ಮಾಡ್ತೀರಾ, ಬ್ಲೌಸ್ ಅಲ್ಲಿ ಏನಿದೆ ಸೇಮ್ ಮೆಷರ್ಮೆಂಟ್ ಇಟ್ಬಿಡ್ತೀರಾ. ಸೊ ಸೇಮ್ ಮೆಷರ್ಮೆಂಟ್ ಇಡ್ತೀರಾ, ಬಟ್ ಡೀಪ್ ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ, ಶೋಲ್ಡರ್ ಸ್ವಲ್ಪ ಜಾಸ್ತಿ ಇರಬೇಕು. ಡೀಪ್ ನೆಕ್ ಜಾಸ್ತಿ ಇದ್ದಾಗ ಶೋಲ್ಡರ್ ಕಡಿಮೆ ಇರಬೇಕು, ಡೀಪ್ ಕಡಿಮೆ ಮಾಡಿದಾಗ ಶೋಲ್ಡರ್ ನ ಜಾಸ್ತಿ ಇರಬೇಕು, ಓಕೆನಾ. ಸಪೋಸ್ ನೋಡಿ ಇದು 10 ಇಂಚ್ ಇದೆ. ಸೊ ಇವ್ರದ್ದು ಏನ್ ಡೀಪ್ ಇದೆ, ಇವ್ರ ಮೆಷರ್ಮೆಂಟ್ ಗೆ ಇದು 2.5 ಇಂಚು ರೆಡಿ ಶೋಲ್ಡರ್ ಇದೆ. ಸಪೋಸ್ ಅದೇ ಇವರೇ ಇದೊಂದು 10 ಇಂಚು ಡೀಪ್ ಇದೆ. ಸಪೋಸ್ ಇದನ್ನ 6 ಇಂಚು 7 ಇಂಚು ಗಿಡಿ ಅಂತ ಅಂದಾಗ ನಾವಿಲ್ಲಿ ರೆಡಿ ಶೋಲ್ಡರೇ 3 ಇಂಚ್ ಕೊಡ್ಬೇಕಾಗತ್ತೆ. ರೆಡಿ ಶೋಲ್ಡರೇ 3.25 ಇಂಚು ಕೊಟ್ರು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ಅವರು ವೇರ್ ಮಾಡಕ್ ಆಗಲ್ಲ. ತರ ಡೀಪ್ ಕಡಿಮೆ ಆದಾಗ ನಾವು ಶೋಲ್ಡರ್ನ ನಾವು ತುಂಬಾ ಕಡಿಮೆ ಇಟ್ರೆ ವೇರ್ ಮಾಡಕ್ ಆಗಲ್ಲ. ಒಂಥರ ಅವ್ರಿಗೆ ಇಲ್ಲೆಲ್ಲ ಹಿಡಿದು ಹಿಂಗ ಹಾಕಿ ಎಳ್ದಂಗ್ ಆಗ್ತಿರುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ನಾವು ಶೋಲ್ಡರ್ ಜಾಸ್ತಿ ಇಡ್ಲೇಬೇಕು. ಆ ಶೋಲ್ಡರ್ ಜಾಸ್ತಿ ಇಟ್ಟಾಗ, ಸೊ ಇಲ್ಲಿ 2.5 ಇದೆಯಲ್ವಾ, ಇದು 3 ಇಂಚು ಅಥವಾ 3.25 ಇಂಚಿಗೆ ಆಗುತ್ತೆ. ಸೊ ಇಲ್ಲಿ ಇರುವಂತದ್ದು ನೋಡಿ, ಸ್ಲೀವ್ ಅಟ್ಯಾಚ್ ಇಲ್ಲಿದೆ. ನಾವು ಡೀಪ್ ಕಡಿಮೆ ಇಟ್ಟಾಗ ರೆಡಿ ಶೋಲ್ಡರ್ ಇಲ್ಲಿ ಇಷ್ಟು ಬರುತ್ತೆ. ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ದೊಡ್ಡದಾಗುತ್ತೆ. ಶೋಲ್ಡರ್ ದೊಡ್ಡದಾದಾಗ ಅಂದ್ರೆ ಇಲ್ಲಿ ಕುತ್ಕೊಳ್ಳುವಂತಹ ಶೋಲ್ಡರ್, ಅಂದ್ರೆ ಇಲ್ಲಿ ಬಂದಿರುವಂತ ಶೋಲ್ಡರ್ ಏನಾಗುತ್ತೆ, ಸ್ವಲ್ಪ ಹಿಂಗೆ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಆಟೋಮೆಟಿಕ್ ಆಗಿ ಸ್ಲೀವ್ ಕೆಳಗಡೆ ಬರುತ್ತೆ. ಸೊ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಏನಿದೆ ಅಂತ ಅಷ್ಟೇ ಇಟ್ಟಿದ್ರು ಕೂಡ ಸ್ಲೀವ್ ಇನ್ನ ಅವ್ರು ವೇರ್ ಮಾಡಿದಾಗ ಸ್ಲೀವ್ ಉದ್ದ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ನೋಡಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂತ ಟೈಮಲ್ಲಿ ನೀವು ಒಂದು 1/2 ಇಂಚ್ ಸ್ಲೀವ್ ಲೆಂತ್ ನ ಕಡಿಮೆ ಮಾಡ್ಕೊಬೇಕು. ಸೊ ಅವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ನೀಟಾಗಿ ಬರುತ್ತೆ. ಸೊ ಚೆಕ್ ಮಾಡಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ತಪ್ಪದಿರೋ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಏನಕ್ಕೆ ಕಮೆಂಟ್ ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ, ತಿಳ್ಕೊಳ್ಳೋಣ. ನಿಮ್ಮಿಂದ ನಾನ್ ಕಲಿಯೋದಿರುತ್ತೆ, ನನ್ನಿಂದ ನೀವು ಕಲಿಯೋದಿರುತ್ತೆ, ಒಬ್ರಿಂದ ಒಬ್ರು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.